ವೆಲ್ಕಮ್ ಟು ದ ಊಟಿ ನೆಕ್ಸ್ಟ್ ಟ್ರಿಪ್. ಯಾಕಂತ ಹೇಳಿದ್ರೆ ನೆನ್ನೆ ನಿಮ್ಗೆ ಹೇಳಿದೆ ನಾನು ಟಾಯ್ ಟ್ರೈನ್ನ ಬೆಸ್ಟ್ ಇದೆ, ಮಿಸ್ ಮಾಡಬೇಡಿ ಊಟಿಗೆ ಬಂದಾಗ ಅಂತೇಳಿ. ಇವತ್ತು ನಿಮಗೆ ಬೆಸ್ಟ್ ಥ್ರೆಡ್ ಗಾರ್ಡನನ್ನು ಮೀಟ್ ಮಾಡಿಸ್ತಿದ್ದೀನಿ. ಇದ್ರ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಶಾಕ್ ಆಗಿಬಿಡ್ತೀರಾ. ಇದನ್ನು 33 ವರ್ಷಗಳ ಹಿಂದೆನೇ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದು ದ ವರ್ಲ್ಡ್ ಬೆಸ್ಟ್ ಆಗಿದೆ ಮತ್ತು ವರ್ಲ್ಡ್ ರೆಕಾರ್ಡ್ ಕೂಡ ಆಗಿದೆ. ತಮಿಳ್ನಾಡು ಬುಕ್ ರೆಕಾರ್ಡಲ್ಲೂ ಇದಾಗಿದೆ. ಇದರದ್ದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಎಲ್ಲಿಯೂ ಮಿಷನರಿಗಳನ್ನು ಬಳಸದೆ, ನೀಡಲ್ಗಳನ್ನು ಬಳಸದೆ ಬಂದರೆ ನಿಮ್ಮ ಕೈಯಿಂದನೇ ಮಾಡ್ಕೊಂಡು ಬಂದಿರೋ ಕಲರ್ಸ್ಗಳು. ಮತ್ತು ಇದನ್ನು ನೀವು ನೋಡ್ಕೋಬೋದು. ಇದು ಹೆಂಗಿದೆಯಪ್ಪ ಅಂತ ಹೇಳಿದ್ರೆ ನಿಮಗೆ ಡಿಫ್ರೆಂಟ್ ಶೇಡ್ಸ್ ಇದೆ. ಒಂದರಲ್ಲಿ ಗುಲಾಬಿ ಬಣ್ಣದ್ದಿರುತ್ತೆ, ಒಂಥರ ನಿಮ್ಗೆ ಆರೆಂಜು ಶೇಡಲ್ಲಿ ನೋಡ್ತಾ ಇರ್ಬೋದು. ಇದನ್ನು ಮಾಡಲಿಕ್ಕೆ 50 ಸ್ಪೆಷಲ್ ಟ್ರೈನಿಂಗ್ ತೊಗೊಂಡು ಆರ್ಟಿಸ್ಟ್ಗಳು 12 ವರ್ಷ ಕಷ್ಟಪಟ್ಟಿದ್ದಾರೆ. 12 ವರ್ಷದಲ್ಲಿ ಮಾಡಿರೋದು ಇದನ್ನು ಜೋಸೆಫ್ ಆಂಟೋನಿ ಅಂತೇಳಿ ಅವರು ಕೇರಳದವ್ರು ಮಾಡಿರೋದು. ಅದು ವರ್ಲ್ಡ್ ರೆಕಾರ್ಡು ಆಗಿದೆ. ಮತ್ತು ಇನ್ನೊಂದು ಇದ್ರದ್ದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ನಿಯರ್ಲಿ ಇದರಲ್ಲಿ ನಿಮಗೆ 400 ಶೇಡ್ಸ್ ಇದೆ. ಅದರಲ್ಲಿ 16 ಮಿಲಿಯನ್ ಕಲರ್ ಸ್ಪೆಕ್ಟ್ರಮ್ ಅಂತೇನು ಕರೀತಾರೆ. ಅದು ಯಾಕಂದರೆ ನೋಡಿ, ಕೆಲವೊಂದು ನನಗೆ ಗೊತ್ತಿಲ್ಲದೆ ಇರ್ಬೋದು, ಈ ಆರ್ಟಿಸ್ಟ್ಗಳಿಗೆ ಇದು ತುಂಬ ನಿಯರ್ ಬೈ ಇದೆ. ಇದನ್ನು ಅಷ್ಟನ್ನು ಯೂಸ್ ಮಾಡ್ಕೊಂಡು ಅಂದರೆ ಕಲರ್ ಶೇಡು, ನಾವೀಗ RGB ಅಂತ ಏನು ಕರಿತೀವಿ ಅದನ್ನು ಆ ಥರದ್ರಲ್ಲಿ ಯಾವ ಕಲರನ್ನು ಮಿಕ್ಸ್ ಮಾಡಿದ್ರೆ ಯಾವ ಕಲರ್ ಬರುತ್ತೆ ಅನ್ನೋದು ಶೇಡ್ ನೋಡಿಕೊಂಡು ಈ ಥರದನ್ನು ಮಾಡ್ಕೊಂಬಂದಿರೋದು. ಇದರಲ್ಲಿ ಯೂಸ್ ಮಾಡಿರೋದೇನಪ್ಪ ಅಂದರೆ ಕಾಪರು ಮತ್ತು ಹ್ಯಾಂಡ್ ಫಿಂಗರ್ ಮತ್ತು ಥ್ರೆಡ್ ಬಿಟ್ಟರೆ ಬೇರೆ ಏನೂ ಯೂಸ್ ಮಾಡಿಲ್ಲ. ಇಷ್ಟು ಚೆನ್ನಾಗಿ ಮಾಡಿದ್ದಾರೆ. ನೀವು ದಯವಿಟ್ಟು ಒಂದು ಸಾರಿ ಏನಾದರೂ ನೀವು ಊಟಿಗೆ ಬಂದರೆ ಗಾರ್ಡನ್ ಥ್ರೆಡ್ ಫೋಟೋಸ್ ಪಕ್ಕದಲ್ಲೇ ಇದೆ, ಡೋಂಟ್ ಮಿಸ್. ಯಾಕೆಂದರೆ ಇದನ್ನು ಮಿಸ್ ಮಾಡಿಕೊಂಡ್ರೆ ನೀವು ಲೈಫಲ್ಲಿ ತುಂಬ ಮಿಸ್ ಮಾಡ್ಕೊಳೋಕ್ಕಾಗುತ್ತೆ. ಕೀಪ್ ವಾಚಿಂಗ್, ಲವ್ ಯು.